ಸಡನ್ ಪ್ಲ್ಯಾನ್ ಆ್ಯಕ್ಚುಲಿ ವರ್ಕೌಟ್ ಆಯ್ತಾ ಉಂಟು ನಮಗೆ. ನಾವು ಆ್ಯಕ್ಚುಲಿ ಏನೋ ಪ್ಲ್ಯಾನ್ ಹಾಕಿದ್ವಿ, ಬಟ್ ಇಲ್ಲಿ ಬಂದಮೇಲೆ ಮಾಡ್ತಾ ಇರೋದು ಏನೋ ಕೆಲಸ, ಬಟ್ ಎಲ್ಲ ಚೆನ್ನಾಗಿ ಆಯ್ತಿದೆ. ಫೋಟೋಶೂಟ್ 5,000. ಇದೆಲ್ಲ ಟೀ ಎಸ್ಟೇಟು, ಕೆಳಗಡೆನೂ ಟೀ ಎಸ್ಟೇಟು, ಮೇಲ್ಗಡೆ ಎಲ್ಲ ಟೀ ಎಸ್ಟೇಟು. ದ ವ್ಯೂ ಈಸ್ ಅಲ್ಟಿ. ಮೇಲೆ ಸಮೇತ ಅವರು ಅಗ್ರಿಕಲ್ಚರಲ್ಲಿ ಏನು ಮಾಡ್ತಾರೆ, ಅದು ಏನು ಹಾಕಿದ್ದಾರೆ ಅಂತ ಒಂದು ಗೊತ್ತಾಯಿದೆ ಅಲ್ಲ ದೂರದಿಂದ. ಇನ್ನು 7 ಕಿಲೋಮೀಟ್ರ್ ಇದೆ ದೊಡ್ಡ ಬೆಟ್ಟ. ಬೆಟ್ಟ ಒಳಗೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೆಲ್ಲ ನೀಲಗಿರೀಸ್ ಜಾಸ್ತಿ ಊಟಿ ಸೈಡು. ಒಳ್ಳೆ ಕೂಲ್ ಆಯ್ತಿದೆ. ಕೊಣ್ಣೂರಲ್ಲಿ ಸ್ಟೇ ಮಾಡಿ ನಾಳೆ ಕೊಣ್ಣೂರಿಂದ ಕೊಯಂಬತ್ತೂರು ಹೋಗ್ತೀವಿ. ಇವಾಗ ದೊಡ್ಡ ಬೆಟ್ಟ ಪೀಕಿಗೆ ಹೋಗ್ತಿದ್ದೀವಿ. ಇದೀಗ ಊಟಿ ಸಿಟಿಯಿಂದ ಬಿಡ್ತಾ ಇದ್ದೀವಿ. ನೆನ್ನೆ ಆ್ಯಕ್ಚುಲಿ ಊಟಿ ಲೇಕು ಅದು ಇದೆಲ್ಲ ತೋರಿಸ್ಬಿಟ್ಟು ಸಂಜೆ ನಾವು ವಾಕಿಂಗ್ ಹೋಗಿದ್ವಿ, ಇಡೀ ಸಿಟಿ ರೌಂಡ್ ಹಾಕೊಂಡು ಬಂದ್ವಿ. ಬೆಳಿಗ್ಗೆ ಆ್ಯಕ್ಚುಲಿ ತುಂಬ ಚಳಿ ಇತ್ತು, ರಾತ್ರಿ ಅಂತೂ ಒಳ್ಳೆ ನಿದ್ರೆ ಬಂತು. ಬೆಳಿಗ್ಗೆ ಎದ್ದು ನೋಡಿದ್ರೆ ಫುಲ್ ನೀರು ಹರಿತೈತಿದ್ದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಇನ್ನೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಡೇ 2 ಆಫ್ ಊಟಿ ರೈಡ್ ಸೀರೀಸ್. ಇವತ್ತು ಊಟಿಯಿಂದ ಬಿಡ್ತಾ ಇದ್ದೀವಿ. ಅಂದರೆ ಇಲ್ಲೊಂದೆರಡು ಪ್ಲೇಸಸ್ನ ನೋಡ್ಕೊಂಡು ಕೊಣ್ಣೂರು ಕಡೆ ಹೋಗಿ ಅಲ್ಲಿ ಸ್ಟೇ ಆಯ್ತೀವಿ ಇವತ್ತು. ನೆನ್ನೆ ರೂಮ್ ತೊಗೊಂಡಿದ್ದು ಸಮೇತ ಚೆನ್ನಾಗಿತ್ತು ಆ್ಯಂಡ್ ಬಜೆಟ್ ಫ್ರೆಂಡ್ಲಿ. ದಾನಿಶು ಸಮೇತ ರೆಡಿ ಆದ. ಇನ್ನೇನು ಚೆಕ್ಔಟ್ ಮಾಡಿಬಿಟ್ಟು ಹೊರಡೋಣ ಬನ್ನಿ. ಬೆಳಿಗ್ಗೆ ಚಳಿಗೆ ನೋಡಿ ಹೆಂಗೆ ಇದಾಗಿದೆ ಅಂತ. ಬೆಳಿಗ್ಗೆ ಆ್ಯಕ್ಚುಲಿ ತುಂಬ ಚಳಿ ಇತ್ತು, ರಾತ್ರಿ ಅಂತೂ ಒಳ್ಳೆ ನಿದ್ರೆ ಬಂತು. ಬೆಳಿಗ್ಗೆ ಎದ್ದು ನೋಡಿದ್ರೆ ಫುಲ್ ನೀರು ಹರಿತೈತಿದ್ದು. ಹೊರಗಡೆನೂ ಅಷ್ಟೇ ಕೋಲ್ಡ್ ಇತ್ತು, ಯಾಕಂದರೆ ಲೇಟ್ ಹೊರಗಡೆ ಇದೆ ಅಲ್ಲ, ಪಕ್ಕನೇ ಇರೋದು. ಈ ರೋಡ್ ದಾಟೆ ಆ ಕಡೆ ಹೋದರೆ ಲೇಟು, ಹಾಗಾಗಿ ಇರಬೇಕು. ರೂಮ್ ಇದ್ದಿದ್ದು ಅದು, ಅಲ್ಲಿಂದ ವ್ಯೂ ನೋಡಿ ಹೆಂಗಿದೆ ಅಂತ. ಇದು ಆ್ಯಕ್ಚುಲಿ ಊಟಿ ಲೇಟು, ನನ್ನ ಎಪಿಸೋಡಲ್ಲಿ ನೋಡಿರ್ತೀರ. ರೂಮ್ ಹೆಸರು ಗ್ರೀನ್ ವ್ಯಾಲಿ ಅಂತ. ಬಜೆಟ್ ಫ್ರೆಂಡ್ಲಿನೇ ಇದೆ, ಬಂದು ಸ್ಟೇ ಆಗ್ಬೋದು. 1,000 ರೂಪಾಯಿಗೆಲ್ಲ ಇಲ್ಲಿ ಊಟಿಲಿ ಎಲ್ಲೂ ರೂಮ್ಸ್ ಇಡಲ್ಲ. ಪ್ಲಸ್ ಹಾಟ್ ವಾಟರ್ ಫೆಸಿಲಿಟಿ ಇತ್ತು, ಹಾಗೆಯೇ ರೂಮು ಸಮೇತ ಚೆನ್ನಾಗಿತ್ತು. ವಾಶ್ರೂಮ್ಸ್ ಕ್ಲೀನ್ ಇತ್ತು. ಸಾಕು ಇಷ್ಟಿದ್ರೆ. ನಂಬರ್ ನೋಡ್ಕೊಳ್ಳಿ, ಏನಾದರೂ ನಿಮಗೇನ ರೂಮ್ ಬೇಕಂದರೆ ಇಲ್ಲಿ ಬಂದೇ ತೊಗೊಳ್ಳಿ. ಚೆಕ್ಔಟ್ ಆಗೋಣ. ಓಕೆ, ಥ್ಯಾಂಕ್ ಯು ಸರ್. ಬೈಕ್ ಆ್ಯಕ್ಚುಲಿ ನೆನ್ನೆ ಒಳಗಡೆ ಪಾರ್ಕ್ ಮಾಡಿದ್ವಿ ಆಯಿತಾ. ಯಾವನೋ ಟಾರನ್ನು ಬಂದ್ಬಿಟ್ಟು ಹಾಕ್ಬಿಟ್ಟ. ನಾವು ಕೆಳಗಡೆ ಎಲ್ಲ ಸುತ್ತಾಡ್ಕೊಂಬರೋಣ ಅಂತ ಹೋಗಿದ್ವಿ ರಾತ್ರಿ. ಆ ಟೈಮಲ್ಲಿ ಹಾಕ್ಬಿಟ್ಟ. ಅದಕ್ಕೆ ಓನರು ಇಲ್ಲೇ ನಿಲ್ಲಿಸಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು, ಹಾಕ್ಕೊಂಡ್ವಿ ಅದಕ್ಕೆ ಇಲ್ಲೇ. ಇದೀಗ ಊಟಿ ಸಿಟಿಯಿಂದ ಬಿಡ್ತಾ ಇದ್ದೀವಿ. ನೆನ್ನೆ ಆ್ಯಕ್ಚುಲಿ ಊಟಿ ಲೇಕು ಅದು ಇದೆಲ್ಲ ತೋರಿಸ್ಬಿಟ್ಟು ಸಂಜೆ ನಾವು ವಾಕಿಂಗ್ ಹೋಗಿದ್ವಿ, ಇಡೀ ಸಿಟಿ ರೌಂಡ್ ಹಾಕೊಂಡು ಬಂದ್ವಿ. ಮತ್ತು ಲೋಕಲ್ ಫುಡ್ಡು ಟ್ರೈ ಮಾಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ನಮ್ಮ ರೆಸಿಡೆನ್ಸಿಲೇ ಇತ್ತು ಫುಡ್ಡು, ಹಾಗೆ ಅಲ್ಲೇ ತಿನ್ಕೊಂಡ್ವಿ, ಬಟ್ ಚೆನ್ನಾಗಿತ್ತು. ಇವಾಗ ದೊಡ್ಡ ಬೆಟ್ಟ ಪೀಕಿಗೆ ಹೋಗ್ತಿದ್ದೀವಿ. ಒಂದೇವೇನೆ ನಮಗೆ ಟೀ ಎಸ್ಟೇಟು ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಸಿಗುತ್ತೆ ಅಂತೆ, ಅದನ್ನೂ ಸಮೇತ ನೋಡ್ಕೊಂಡೆ ಹಾಗೆ ಹೋಗ್ತೀವಿ. ಇವತ್ತು ಸ್ಟೇ ಇಲ್ಲ ಅಂದರೆ ಕೊಣ್ಣೂರಲ್ಲಿ ಸ್ಟೇ ಮಾಡಿ ನಾಳೆ ಕೊಣ್ಣೂರಿಂದ ಕೊಯಂಬತ್ತೂರು ಹೋಗ್ತೀವಿ. ಅದಕ್ಕಿಂತ ಮುಂಚೆ ಪೆಟ್ರೋಲ್ ಬಂಕ್ ಎಲ್ಲಾದರೂ ಕಂಡ್ರೆ ಹಾಕಿಸ್ಬೇಕು. ಇನ್ನೇನು ರಿಸರ್ವ್ ಬೀಳೋಕ್ಕಾಯ್ತು ನಮ್ಮದು. ಇಲ್ಲೆಲ್ಲ ನೀಲಗಿರೀಸ್ ಜಾಸ್ತಿ ಊಟಿ ಸೈಡು. ಒಳ್ಳೆ ಕೂಲ್ ಆಯ್ತಿದೆ. ಇವತ್ತು ಜರ್ಕಿನ್ ಹಾಕೊಂಡ್ಬಿಟ್ಟೆ, ಯಾಕಂದರೆ ತುಂಬ ಕೋಲ್ಡ್ ಆದರೆ ಮಾತಾಡೋಕ್ಕಾಗಲ್ಲ. ನಮ್ಮ ಕುಶಾಲನಗರಕ್ಕೆ ಹೋಲಿಸಿದ್ರೆ ಇಲ್ಲಿ 2 ರೂಪಾಯಿ ಕಮ್ಮಿ ಇದೆ ತಮಿಳ್ನಾಡಲ್ಲಿ ಪೆಟ್ರೋಲ್ ರೇಟು. ಮೋಸ್ಟ್ಲಿ ಪೆಟ್ರೋಲ್ಗೆ ಟ್ರಾನ್ಸ್ಪೋರ್ಟ್ ಬೀಳುತ್ತೆ ಅಲ್ಲ, ಹಾಗಾಗಿ ಏನೋ ಡಿಫ್ರೆನ್ಸ್ ಇರ್ತದೆ. 2 ರೂಪಾಯಿ 1 ರೂಪಾಯಿ ಎಲ್ಲ ಕಡೆ. ಟ್ಯಾಂಕಲ್ಲಿ ಪೆಟ್ರೋಲ್ ಇದ್ದರೆ ಒಂದು ಧೈರ್ಯ, ಎಲ್ಲಿ ಬೇಕು ಹೋಗ್ಬಿಟ್ಟು. ನನ್ನ 3 ಕಡ್ಡಿ ಇತ್ತಾ, ಯಾಕೆ ಬೇಕು ಸುಮ್ಮನೆ. ಇನ್ನು ಗಾಡ್ ಸೆಕ್ಷನಲ್ಲೆಲ್ಲ ಒಂದೊಂದು ಸತಿ ಹೀರ್ತದೆ, ಹೆವಿ ಅಪ್ಪು ಇಪ್ಪು ಇತ್ತಂದರೆ ಆ ಟೈಮ್ ಕಷ್ಟ. ನಾಷ್ಟೆಷ್ಟು 10 ಗಂಟೆ ನಿಲ್ಸೋದಾ? ಹಾಂ, ಇನ್ನು 7 ಕಿಲೋಮೀಟ್ರ್ ಇದೆ ದೊಡ್ಡ ಬೆಟ್ಟ. ಬೆಟ್ಟ ಒಳಗೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಊಟಿಲಿ ಮನೆಗಳೆಲ್ಲ ಬೆಟ್ಟದ ಮೇಲೆ ಕಟ್ಬಿಡ್ತಾರೆ. ಅದೊಂಥರ ರಾತ್ರಿ ಹೊತ್ತು ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ಸಕ್ಕತ್ತಾಗಿದೆ ರೈಟ್ ಸೈಡ್ ವ್ಯೂ. ಮೇಲೆ ಸಮೇತ ಅವರು ಅಗ್ರಿಕಲ್ಚರಲ್ಲಿ ಏನು ಮಾಡ್ತಾರೆ, ಅದು ಏನು ಹಾಕಿದ್ದಾರೆ ಅಂತ ಒಂದು ಗೊತ್ತಾಯಿದೆ ಅಲ್ಲ ದೂರದಿಂದ.
ಬಟ್ ಪರವಾಗಿಲ್ಲ, ಇರೋ ರಿಸೋರ್ಸಲ್ಲೂ ಇಷ್ಟೊಂದು ಯುಟಿಲೈಸ್ ಮಾಡ್ತಾ ಇದಾರಲ್ಲ, ಮೆಚ್ಚಲೇಬೇಕು. ಇಲ್ಲಿ ಏನ್ ಗೊತ್ತಾ, ಒಂದು ಜೀಪ್ಗಳು ಇಲ್ಲ ಆಲ್ಟೋ ಇಲ್ಲ 800 ಇದು ಮೂರೇ ಕಾರ್ಗಳು ನೋಡೋದು ಜಾಸ್ತಿ ಸಿಗೋದು. ಮಾರ್ನಿಂಗ್ ಹೊತ್ತಲ್ಲ ಏನ್ ಚಳಿ ಇತ್ತು ಗೊತ್ತಾ, ನಮ್ಗೆ ಎದ್ದೇಳಕ್ಕೆ ಆಗಿಲ್ಲ. ಇಲ್ಲ ನಾವು ಪ್ಲಾನ್ ಹಾಕಿದ್ದು ಏನಂದ್ರೆ ಮಾರ್ನಿಂಗ್ ನೋಡ್ಕೊಂಡೆ ಪುನಃ ಸ್ಟೇಗೆ ಹೋಗಿ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಬಿಡೋಣ ಅಂತ ಪ್ಲಾನ್ ಹಾಕಿದ್ದು. ಬಟ್ ಮಾರ್ನಿಂಗ್ ಎದ್ಬಿಟ್ಟು ನೋಡಿದ್ರೆ ಆ ಚಳಿಗೆ ಬೇಡ, ಒಂದು ಸ್ವಲ್ಪ ಹೊತ್ತು ಮಾಡ್ಕೊಳ್ಳೋಣ, ನನ್ನ ಇಡೀ ಗಾಡಿ ಓಡಿಸಿದ್ದೀವಲ್ಲ ಅಂತ ಸುಮ್ಮನೆ ಆದ್ವಿ. ದ ವ್ಯೂ ಈಸ್ ಅಲ್ಟಿ. ಸಮಯ 8:57. ಇವಾಗಲೇ ಹಿಂಗೆ ಕಾಣಿಸ್ತಿದೆ ಅಂದರೆ ಸಂಜೆ ಒಂದು 6 ಗಂಟೆ ಎಲ್ಲ ಬಂದರೆ ಏನೂ ಕಾಣೋದ್ವೇನೋ, ಕತ್ಲೆ ಕಟ್ದಂಗೆ ಕಾಣಿಸ್ತಿದೆ ಇವಾಗ. ಮತ್ತು ಗಾಡ್ ಸೆಕ್ಷನ್ ಅಲ್ಲ, ಭಾರೀ ಹುಷಾರಾಗಿರ್ಬೇಕು. ಕೂಲಾಗಿದೆ ಮಾತ್ರ, ತುಂಬ ಅಂತ ಚಳಿ ಇಲ್ಲ ಇವಾಗ, ಲೈಟಾಗಿ ಚಿಲ್ಲಾಗಿದೆ. ರೈಡ್ ಮಾಡೋಕ್ಕೆಲ್ಲ ಇಷ್ಟಿದ್ರೆ ಸಾಕು. ನಿಮಗೆ ಇದೆಲ್ಲ ಟೀ ಎಸ್ಟೇಟ್ ಲೆಫ್ಟಲ್ಲಿ. ಮೇಲ್ಗಡೆ ಅದೇನೋ ಚಿಕ್ಕ ಚಿಕ್ಕ ಗಿಡ ಹಾಕಿದ್ದಾರೆ, ಅದೇನಂತ ಗೊತ್ತಿಲ್ಲ. ಟೀ ಎಸ್ಟೇಟ್ ಸ್ಟಾರ್ಟ್ ಆಯ್ತು ನೋಡಿ. ಸಾಕಾದ ಉಂಟಲ್ವಾ. ಇದೆಲ್ಲ ಟೀ ಎಸ್ಟೇಟು, ಕೆಳಗಡೆನೂ ಟೀ ಎಸ್ಟೇಟು, ಮೇಲ್ಗಡೆ ಎಲ್ಲ ಟೀ ಎಸ್ಟೇಟು. ಆ್ಯಕ್ಚುಲಿ ಪ್ರೈವೇಟ್ ಪ್ರಾಪರ್ಟಿ ಹೋಗೋಂಗಿಲ್ಲ. ಬನ್ನಿ ಒಂದೊಂದು ಫೋಟೋ ತಗೊಳ್ಳೋಣ. ಎಲ್ಲೋ ನೋಡ್ಕೊಂಡು ಎಲ್ಲೋ ಗಾಡಿ ಓಡಿಸ್ತಿದ್ದೀನಿ. ಯಾರಾದರೂ ಓಡಿಸೋರು ಸಿಕ್ಕಿ ನಾನು ಆರಾಮ್ಸೆ ಹಿಂದೆ ಕೂತ್ಬಿಡ್ತಿದ್ದೆ ನೋಡ್ಕೊಂಡೆ. ಏನು ಚೆನ್ನಾಗಿ ಕಾಣಿಸ್ತಿದೆ ಅವತ್ತಾ. ಇವಾಗ ಟೀ ಪಾರ್ಕ್ ಹತ್ರ ಬಂದೆ, ಟಿಕೆಟ್ ತೊಗೊಳ್ಬೇಕು. 40 ಚೇಂಜ್ ಇಲ್ಲ, ಇದೆಯಾ? 20 ಫೋಟೋ ಶೂಟ್ 5,000. ದಾನಿಶ್ ಹೇಳ್ದ ಒಂದು ರೌಂಡು ಸುತ್ತಾಕೊಂಡು ಬರೋಣ ಅಂತ, ಮತ್ತೆ ಅಲ್ಲಿ ಪಾರ್ಕ್ ಮಾಡಿ ಮೇಲ್ಗಡೆಯಿಂದ ವ್ಯೂ ನೋಡೋಣ ಅಂತ. ಟೀ ಎಸ್ಟೇಟ್ ನೋಡಿ ಇದು. ಜಾಸ್ತಿ ಜನ ಇಲ್ಲ, ಪೀಸ್ ಆಗಿದೆ. ಏನು ಸಾಕಾದ ಕಾಣಿಸ್ತಿದೆ. ಮಧ್ಯ ಎಲ್ಲ ಬಿಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಬಿಡೋಲ್ಲ ಅನಿಸುತ್ತೆ. ಬಟ್ ಕೊಣ್ಣೂರಲ್ಲಿ ನಾವು ನಾಳೆ ಟೀ ಎಸ್ಟೇಟ್ ಮಧ್ಯ ಎಲ್ಲ ಹೋಗ್ತೀವಿ. ಗೈಸ್ ಇವಾಗ ಟೀ ಪಾರ್ಕಿಗೆ ಬಂದ್ವಿ. ಯಾರಿಲ್ಲ ಮಾತ್ರ, ಆರಾಮ್ಸೆ ತಿರುಗಾಡ್ಬೋದು. ಇದು ಅವ್ರದ್ದೇ ಆಫೀಸ್ ಇರಬೇಕು. ನಾವು ಮೇಲ್ಗಡೆ ಹೋಗಿ ಸ್ವಲ್ಪ ನೋಡಿಕೊಂಡೆ ಅದಾದಮೇಲೆ ಇಲ್ಲಿಂದ ನೆಕ್ಸ್ಟು ಮುರುಗನ್ ಟೆಂಪಲ್ ಪ್ಲ್ಯಾನಲ್ಲಿ ಇದೆ, ನೋಡೋಣ ಏನಾಗುತ್ತೆ. ಹಾಗೆ ಸಡನ್ ಪ್ಲ್ಯಾನ್ ಆ್ಯಕ್ಚುಲಿ ವರ್ಕೌಟ್ ಆಯ್ತಾ ಉಂಟು ನಮಗೆ. ನಾವು ಆ್ಯಕ್ಚುಲಿ ಏನೋ ಪ್ಲ್ಯಾನ್ ಹಾಕಿದ್ವಿ, ಬಟ್ ಇಲ್ಲಿ ಬಂದಮೇಲೆ ಮಾಡ್ತಿರೋದು ಏನೋ ಕೆಲಸ. ಬಟ್ ಎಲ್ಲ ಚೆನ್ನಾಗಾಯ್ತಿದೆ. ಮೇಲ್ಗಡೆ ಗಾರ್ಡನ್ ನೋಡಿ ಗೈಸ್ ಹಿಂಗಿದೆ ಅಂತ. ಯಾರಿಲ್ಲ, ನಾನು ದಾನಿಶ್ ಇಬ್ಬರೇ. ಚೆನ್ನಾಗಿದೆ, ಮೌಂಟೇನ್ಸ್ ಎಲ್ಲ ಕಾಣಿಸುತ್ತೆ, ಮತ್ತು ಟೀ ಎಸ್ಟೇಟೆಲ್ಲ ಕಾಣುತ್ತೆ, ಚೆನ್ನಾಗಿದೆ. ಮತ್ತು ಇಲ್ಲಿನ ಪಾರ್ಕ್ಗಿಂತನೂ ನೀವು ಬರೋ ದಾರಿ ಇದೆಯಲ್ಲ, ಮಸ್ತಿದೆ ಮಾತ್ರ. ಘಾಟ್ ಚೆನ್ನಾಗಿತ್ತಲ್ವ ಇದು? ಒಳ್ಳೆ ಕತ್ಲೆ. ಸಂಜೆ ಹೊತ್ತಲ್ಲ ಏನೂ ಕಾಣೋದೇ ಇಲ್ವಂತ. ಇವಾಗಲೇ ಏನೂ ಕಾಣಿಸ್ತಿಲ್ಲ, ಬೆಳಗ್ಗೆ 8 ಗಂಟೆಗೆ. ಸಂಜೆ ಹೊತ್ತಲ್ಲ ಏನೂ ಕಾಣೋದಿಲ್ವೇನೋ. ಗೈಸ್ ಇವಾಗ ಟೀ ಪೀಕಲ್ಲಿದ್ದೆ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಆ್ಯಂಡ್ ಕೂಲಾಗಿದೆ. ಜಾಸ್ತಿ ಜನಸಂಖ್ಯೆ ಏನಿಲ್ಲ. ನಾನು ದಾನಿಶು ಮತ್ತು ಇನ್ನೊಂದು ಯಾವುದೋ ಗ್ರೂಪ್ ಬಂದು ಅಂತ ಅಷ್ಟೇ ಇರೋದು. ದೊಡ್ಡ ಬೆಟ್ಟ ಹೋಗೋಣ ಅಂತ ಇದ್ವಿ. ಆಬ್ವಿಯಸ್ಲಿ ಅಲ್ಲಿ ಹೋಗೋಷ್ಟರಲ್ಲಿ ರಶ್ ಇರುತ್ತೆ ಆ್ಯಂಡ್ ಸೇಮ್ ವ್ಯೂ ನಾವು ಎಸ್ಟೇಟೆಲ್ಲ ನೋಡ್ಕೊಂಡು ಬಂದ್ವಲ್ಲ ಅದೇ ರೀತಿ ಇರುತ್ತೆ. ಅದಕ್ಕೆ ಬೇಡ ಅಂತ ನಾನು ಪ್ಲ್ಯಾನ್ ಹಾಕಿ ಇವಾಗ ಟೀ ಎಸ್ಟೇಟಿಗೆ ಹೋಗೋಣ ಅಂತ ನನ್ನ ತಲೆಯಲ್ಲಿದೆ. ಟೀ ಎಸ್ಟೇಟ್ ಅಂತೀನಿ, ಚಾಕ್ಲೇಟ್ ಫ್ಯಾಕ್ಟ್ರಿ. ಊಟಿಗೆ ಬಂದವರೆಲ್ಲ ಚಾಕ್ಲೇಟ್ ಫ್ಯಾಕ್ಟ್ರಿನ ವಿಸಿಟ್ ಮಾಡ್ತಾರೆ. ಅದಕ್ಕೆ ಚಾಕ್ಲೇಟ್ ಫ್ಯಾಕ್ಟ್ರಿ ನೋಡ್ಕೊಂಡು ಅಲ್ಲಿಂದ ಮುರುಗನ್ ಟೆಂಪಲ್ ಹೋಗೋಣ ಅಂತ.
ಮುರುಗನ್ ಟೆಂಪಲ್ ಫೇಮಸ್ ಇದೆ ಇಲ್ಲಿ, ಅಂದರೆ ಅಷ್ಟು ಜನಕ್ಕೆ ಗೊತ್ತಿಲ್ಲ ಟೂರಿಸ್ಟಿಗೆ, ಹಾಗಾಗಿ ಅದನ್ನು ನೋಡ್ಕೊಂಡು ಹೋಗೋಣ ಅಂತ. ಹಿಂದೆ ಬೆಟ್ಟಗಳಿದೆ, ತೋರಿಸ್ತೀನಿ ರೀ. ನೋಡಿ ಹಿಂದೆ ಬೆಟ್ಟಗಳು ಹೆಂಗಿದೆ ಅಂತ. ಗೈಸ್, ಈ ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ಚಾಕ್ಲೇಟ್ ಫ್ಯಾಕ್ಟ್ರಿ ತೋರಿಸ್ತೀನಿ. ಈ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.